ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನವೆಂಬರ್ 15ರಿಂದ ರೈತರು ಹೋರಾಟ ಮಾಡ್ತಾ ಇದ್ರೂ ಕೂಡ ಸರ್ಕಾರ ಇದರ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ. ಸದ್ಯ ರೈತರ ಪ್ರತಿಭಟನೆಗೆ ಬಂಜಾರ ಸಮುದಾಯದ ಕುಮಾರ್ ಮಹಾರಾಜರು ಸಾಥ್ ಕೊಟ್ಟಿದ್ದು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ರೈತರಿಗಾಗಿ ಸಾವನ್ನಪ್ಪುವೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಉಪವಾಸ ನಮ್ಮ ಜಲ ಹೋದ್ರೂ ಪರವಾಗಿಲ್ಲ, ಈ ರೈತರಿಗಾಗಿ ಸಾಯಲಿಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ನಮ್ಮ ಖರೀದಿ ಕೇಂದ್ರವನ್ನು ಪ್ರಾರಂಭ ಆಗಬೇಕು. ನಮ್ಮ ವಿಶೇಷವಾಗಿ ಲಕ್ಷ್ಮೇಶ್ವರ ಜಿಲ್ಲಾದ ರೈತರು ಪ್ರಥಮದಲ್ಲಿ ಮೆಕ್ಕೆಜೋಳದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಖರೀದಿ ಕೇಂದ್ರ ಆದಷ್ಟು ಬೇಗ ನೀವು ಅದನ್ನು ತೆರಿಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೀವಿ. ನಮಗೆ ನ್ಯೂಸ್ 18 ಕನ್ನಡದವರು ಕೂಡ ಬಹಳಷ್ಟು ಸಾಥ್ ಕೊಟ್ಟಿದ್ದಾರೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ ಅಂಗದಲ್ಲಿ ಒಂದು ನಮ್ಮ ಈ ಮಾಧ್ಯಮ ಅನ್ನೋದು ಪ್ರಸಾರವನ್ನು ಮಾಡಿದೆಯಲ್ಲ, ನಮಗೆ ಭಾಳಷ್ಟು ಅದನ್ನು ಲಾಭದಾಯಕವನ್ನು ತಂದಿದೆ. ಅವ್ರಿಗೆ ಎಷ್ಟು ಧನ್ಯವಾದಗಳು ಅಂತೇಳಿ ನಾವು ತಿಳಿಸಿದರೂ ಕೂಡ ಸಾಲದ್ದು. ನ್ಯೂಸ್ 18 ಕಡೆ ಸತತವಾಗಿ ನಮ್ಮ ಹೋರಾಟಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು, ಹಾಗೆಯೇ ತುಂಗಾಭದ್ರಾ ನಾಲೆಗೆ 2ನೇ ಬೆಳೆಗೆ ನೀರು ಬಿಡಬೇಕು ಅನ್ನುವ ಆಗ್ರಹ ಕೇಳಿ ಬಂದಿದೆ. ಕೊಪ್ಪಳದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಸರ್ಕಾರ ಮೆಕ್ಕೆಜೋಳ ಕೇಂದ್ರ ತೆರೆಯೋದಕ್ಕೆ ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಎತ್ತಿನ ಬಂಡಿಯಲ್ಲಿ ಆಗಮಿಸಿದ ಬಿಜೆಪಿ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಕಿಡಿಕಾರಿದ್ರು. ಕೂಡಲೇ 2ನೇ ಬೆಳೆಗೆ ತುಂಗಾಭದ್ರಾ ನಾಲೆಗೆ ನೀರು ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮೆಕ್ಕೆಜೋಳ ಖರೀದಿ ಸಂಬಂಧ ಬಿಜೆಪಿ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ರೈತರು ಪ್ರತಿಭಟನೆ ಮಾಡಲಿ, ನಮ್ಮ ಅಭ್ಯಂತರ ಇಲ್ಲ, ಆದ್ರೆ ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈಗ ಮೆಕ್ಕೆಜೋಳ ಖರೀದಿ ಸಂಬಂಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಅದಕ್ಕೆ ಸಾಥನ್ನು ಕೊಡ್ತಿರೋದ್ರ ಬಗ್ಗೆ ಕೃಷಿ ಸಚಿವರು ತಮ್ಮ ಆಕ್ರೋಶದ ಮಾತುಗಳನ್ನಾಡಿರೋದು. 2 ಮಾಜಿ ಸಿಎಂ, 4 ಕೇಂದ್ರದ ಮಂತ್ರಿಗಳಿದ್ದಾರೆ. ನಾವ್ ಎಷ್ಟು ಬಾರಿ ಪತ್ರ ಬರೆದ್ರೂ ಕೂಡ ಕೇಂದ್ರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಿದ್ದಾರೆ, ಅಲ್ಲೇ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ ಅಂತ ಹೇಳಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಈಗ ರೈತರು ಪ್ರತಿಭಟನೆ ಮಾಡ್ತಕ್ಕಂಥದ್ರ ಬಗ್ಗೆ ಅವ್ರ ಕಷ್ಟ ಇದೆ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಲ್ಲಿ ಅವ್ರ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿಗಳು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸತ್ಯ. ಆದರೆ ಬಿ ಜೆ ಪಿ ನಾಯಕರೆಲ್ಲ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಬೇಕು. ಕೇಂದ್ರದ ಜವಾಬ್ದಾರಿಯನ್ನು ಕನಿಷ್ಠ ಗೊತ್ತಿಲ್ಲ. 2 ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ. 3-4 ಜನ ಮಂತ್ರಿಗಳಿದ್ದಾರೆ. ಜೋಶಿಯವರು ಮಂತ್ರಿ ಇದ್ದಾರೆ. ಇವತ್ತು MSPನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಡೋರು ಅವರೇ ಕೊಡಬೇಕು. ಅನುಮತಿನ ನಮಗೆ ಕೊಟ್ಟಿಲ್ಲ. ಸೊ ಇವತ್ತು ನಾವು PDSL ಉಪಯೋಗಿಸಲ್ಲ. ಸೊ ಇಷ್ಟೆಲ್ಲ ನಾವು ಲೆಟ್ರು ಬರೆದು ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ CM ನಾವೆಲ್ಲ ಅಟೆಂಡ್ ಮಾಡಿದ್ರೂ ಅವ್ರು ಏನೂ ಜಗ್ತಾ ಇಲ್ಲ. ಹೌದು, ರೈತರಿಗೆ ಸಡನ್ನಾಗಿ ಸಿಕ್ಕೋದು ರಾಜ್ಯ ಸರ್ಕಾರ. ತಕ್ಷಣ ರಾಜ್ಯ ಸರ್ಕಾರದ ಮೇಲೆ ಅವರ ರಿಕ್ವೆಸ್ಟೋ ಪ್ರತಿಭಟನೆನೋ ಅಥವಾ ಆಕ್ರೋಶನೋ ತೋರಿಸೋದು ಸಹಜ. ರೈತರನ್ನ ನಾವು ತೋರಿಸ್ಬೇಡ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಮೊನ್ನೆ ಮೀಟಿಂಗ್ ಮಾಡಿ ಆಲ್ ಹಿಸ್ಟರೀಸ್. ಸೊ ಬೇರೆ ಕಡೆ ಎಲ್ಲ 80% ಅಲೊಕೇಶನ್ ಕೊಟ್ಟಿದ್ದಾರೆ ಎತ್ನಾಲ್. ನಮಗೆ ಎತ್ನಾಲ್ ಅಲೊಕೇಶನೂ ಇಲ್ಲ ಫ್ಯಾಕ್ಟ್ರಿ. ಚಿತ್ತಾಪುರದಲ್ಲಿ ಭೀಮಾ ನಡಿಗೆ ಪಥಸಂಚಲನಕ್ಕೆ ಚಾಲನೆ ಸಿಕ್ಕಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಪಥಸಂಚಲನ ಆರಂಭ ಆಗಿದೆ. ಚಿತ್ತಾವಲ್ಲಿ ವೃತ್ತದ ಬಳಿ ಭೀಮಾ ನಡಿಗೆ ಪಥಸಂಚಲನಕ್ಕೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ. ಪಥಸಂಚಲನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಜ್ಞಾನಪ್ರಕಾಶ ಸ್ವಾಮೀಜಿ. ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಈ ಒಂದು ಪಥ ಸಂಚಲನಕ್ಕೆ ಇದೀಗ ಚಾಲನೆಯನ್ನ ನೀಡಿದ್ದಾರೆ. ಜನತಾ ಬಜಾರ್, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಕಪಡಾ ಬಜಾರ್ ಮಾರ್ಗವಾಗಿ ಬಜಾಜ್ ಕಲ್ಯಾಣ ಮಂಟಪದವರೆಗೂ ಕೂಡ ಈ ಭೀಮಾ ನಡಿಗೆ ಪಥಸಂಚಲನ ನಡೆಯಲಿದೆ. ಚಿತ್ತಾಪುರದಲ್ಲಿ ಭೀಮಾ ನಡಿಗೆ ಪಥಸಂಚಲನಕ್ಕೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದ್ದು ಪಥಸಂಚಲನ ಆರಂಭಗೊಂಡಿದೆ.